ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಟೇಸ್ಟಿಯಾದ ಮಸಾಲ ವಡೆ, ಕಡಲೆಬೇಳೆ ಗರಿ ಗರಿಯಾಗಿ ಮಸಾಲ ವಡೆ ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವುದು ನಾನೊಂದು 1/4 kg ಸ್ವಲ್ಪ ಜಾಸ್ತಿ ಕಡಲೆಬೇಳೆಯನ್ನು ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ನೆನೆಸಿಟ್ಕೊಬೇಕು. ಒಂದು 5 ತಾಸು ಮುಂಚೆನೇ ಬೇಳೆ ನೆನೆಸಿಟ್ಕೊಂಡ್ರೆ ಸಾಕು. 5ರಿಂದ 4 ತಾಸು ನೆಂದರೆ ಸಾಕು, ಬೇಗ ನೆಂದುಬಿಡುತ್ತೆ ಕಡಲೆಬೇಳೆ. ಇವಾಗ ಆ ನೀರೆಲ್ಲ ಸೋದಿಸ್ಕೊಬೇಕು. ನೀರಿಂದ ರುಬ್ಕೊಬಾರ್ದು, ನೀರೆಲ್ಲ ಫುಲ್ ಸೋದಿಸ್ಕೊಂಡು ಡ್ರೈ ಆಗಿ ರುಬ್ಕೊಬೇಕು. ಕಡಲೆಬೇಳೆಯಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿಬಿಟ್ಟು ನೀರೆಲ್ಲ ಸೋದಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ವಡೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಬೇಳೆ ರುಬ್ಕೊಳೋ ಟೈಮಲ್ಲೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ರುಬ್ಕೊಬೇಕು. ಬೇಳೆ ರುಬ್ಬೇಕಾದ್ರೂ ಅಷ್ಟೇ ತುಂಬ ತರಿಯಾಗಿ ರುಬ್ಕೊಬೇಕು, ನೈಸಾಗಿ ರುಬ್ಬಾರ್ದು. ನೈಸಾಗಿ ರುಬ್ಬಿಟ್ರೆ ಚೆನ್ನಾಗಿರೋದಿಲ್ಲ ಕಡಲೆಬೇಳೆ ವಡೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಬೇಕು. ಒಂದು ಸ್ವಲ್ಪ ಅಲ್ಲಲ್ಲಿ ಬೇಳೆ ಇರುವ ಹಾಗೆ ನೋಡಿಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ನೋಡಿ, ಈ ಥರ ನಾನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 1-2 ಮೀಡಿಯಮ್ ಸೈಜಷ್ಟು ಈರುಳ್ಳಿ, ಖಾರ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿ. ಇವಾಗ ಕಟ್ ಮಾಡ್ಕೊಂಡಿರುವಂಥದ್ದೆಲ್ಲ ಇದಕ್ಕೆ ಕಡಲೆಬೇಳೆ ರುಬ್ಕೊಂಡಿದ್ವಲ್ವ ಅದಕ್ಕೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ವಡೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ, ಇವಾಗಂತೂ ಈ ಮಳೆಗಾಲಕ್ಕೆ ಡೈಲಿ ಬಜ್ಜಿ ವಡೆ ಏನಾದರೂ ಒಂದು ಇರಬೇಕು ಅನ್ನಿಸ್ತಾ ಇರುತ್ತೆ. ಈ ಥರ ಕಡಲೆಬೇಳೆ ವಡೆ ಯಾರಾದರೂ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ, ತುಂಬಾ ಗರಿಯಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಇವಾಗ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು, ಆಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಈರುಳ್ಳಿ ಹಾಕಿರ್ತೀವಲ್ವ, ಈ ಕಡಲೆಬೇಳೆ ಈರುಳ್ಳಿ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿಬಿಟ್ಟು ನೀರು ಹಾಕದೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದ್ಮೇಲೆ ನೋಡಿ, ಒಂದು ಸ್ವಲ್ಪ ನಾನು ತೋರಿಸ್ತಾ ಇದ್ದೇನಲ್ವ, ತರಿಯಾಗಿದೆ. ಇವಾಗ ಒಂದು ಬೌಲಿಗೆ ನೀರು ಇಟ್ಕೊಂಡ್ಬಿಟ್ಟು ನೀರಿಗೆ ಒಂದು ಸ್ವಲ್ಪ ಕೈಗೆ ಹತ್ಕೊಂಡು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ಥರ ನೀಟಾಗಿ ರೌಂಡಾಗಿ ಮಾಡಿಕೊಂಡು ವಡೆ ಶೇಪ್ ತಟ್ಟಿ ಹಾಕ್ಕೊಳ್ಳೋಣ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಬೋದು. ತುಂಬ ದೊಡ್ಡದಾಗಿ ಬೇಕಂದ್ರೆ ದೊಡ್ಡದಾಗಿ ಮಾಡ್ಕೊಬೋದು, ಇಲ್ಲ ಚಿಕ್ಕದಾಗಿ ಮಾಡ್ತೀವಿ ಅಂದ್ರೂ ಚಿಕ್ಕದಾಗಿ ಮಾಡ್ಕೊಬೋದು. ಅದಷ್ಟು ಒಂದು ಸ್ವಲ್ಪ ಕೈಯಲ್ಲೇ ಈ ಥರ ತಟ್ಟಿ ಹಾಕಿದ್ರೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ನಿಮ್ಗೆ ಈ ಥರ ಕೈಯಾಗೆ ಏನಾದರೂ ತಟ್ಟೋಕ್ಕೆ ಬೇಡ ಅಂದರೆ ಬಾಳೆ ಎಲೆ ಇರುತ್ತೆ ಅಲ್ವಾ, ಆ ಎಲೆದಲ್ಲೂ ತಟ್ಟಿ, ಇಲ್ಲ ಎಣ್ಣೆ ಪೇಪರ್ ಕವರ್ ಇರುತ್ತೆ ಅಲ್ವಾ, ಆ ಕವರ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದ್ರ ಮೇಲೂ ತಟ್ಟಿ ಹಾಕ್ಬೋದು. ನಮಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಮಾಡಿ ನಾನು ಇವಾಗ ಕೈಯಲ್ಲೇ ತೋರಿಸ್ತಿದ್ದೀನಿ. ನೋಡಿ, ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಉಂಡೆ ಥರ ಮಾಡಿ ಆಮೇಲೆ ತಟ್ಬಿಟ್ಟು ವಡೆ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣವೇ ಆ ವಡೆ ತಿರ್ಸ್ಬಾರ್ದು, ಯಾಕಂದರೆ ಮುರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ಹಾಕಿ ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಚೆನ್ನಾಗಿ ಬೇಯಬೇಕು. ಒಂದು ಕಡೆ ಬೆಂದಾಗಿದ್ಮೇಲೆ ನೀಟಾಗಿ ಒಂದೊಂದಾಗಿ ತಿರ್ಸ್ಕೊಬೇಕು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಮಸಾಲೆ ವಡೆ, ಕಡಲೆಬೇಳೆ ವಡೆ, ಗರಿಯಾದ ಕಡಲೆಬೇಳೆ ವಡೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ. ಇದ್ರ ಜೊತೆಗೆ 1 ಕಪ್ ಟೀ ಇತ್ತಂದರೆ ಸಂಜೆ ಸ್ನ್ಯಾಕ್ಸು ಸೂಪರಾಗಿರುತ್ತೆ. ಒಮ್ಮೆ ಮಾಡಿ. ನಿಮಗೇನಾದರೂ ಈ ವಡೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ಇವಾಗ ನಾನು ಎಲ್ಲ ಹಿಟ್ಟನ್ನು ವಡೆ ಮಾಡಿ ತಗೊತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಒಮ್ಮೆ ನೀವು ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ತುಂಬ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ವಡೆ ಅಂತೂ. ಯಾರಾದರೂ ಮಾಡಿಲ್ಲ ಅಂದರೆ ಖಂಡಿತವಾಗಿಯೂ ಟ್ರೈ ಮಾಡಿ. ನಾನು ನೋಡಿ ಇವಾಗ ಎಲ್ಲ ವಡೆಯನ್ನು ಮಾಡಿ ತಗೊಂಡೆ. ಇಷ್ಟೇ ಕಡಲೆಬೇಳೆ ಗರಿಯಾದ ವಡೆ ರೆಡಿ ಆಯಿತು. ನಿಮಗೇನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೀತಾ ಫ್ಯಾಮಿಲಿ ಚಾನಲನ್ನು. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಹಾಲ್ ಅಂತ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.